ಕೋಟೆಕಾರು ಬ್ಯಾಂಕ್ ಡಕಾಯಿತರು ಸಿಕ್ಕಿಬಿದ್ದಿದ್ದಾರೆ. ಸಿಕ್ಕಿಬಿದ್ದಿರುವ ಸ್ಟೋರಿ ಇದೆಯಲ್ಲ, ಬಹಳ ರೋಚಕವಾದಂತಹ ಸ್ಟೋರಿ. ಇದು ಇಂಟ್ರೆಸ್ಟಿಂಗ್ ಸ್ಟೋರಿ. ಇವರು ಯಾರು, ಏನು, ಎತ್ತ ಎಲ್ಲ ವಿಚಾರಗಳನ್ನು ಕೂಡ TV5 ಇದೀಗ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. TV5ನಲ್ಲಿ ಬ್ಯಾಂಕ್ ಲೂಟಿ ಸೀಕ್ರೆಟ್ ಇದೀಗ ಔಟ್ ಆದಂತಹ ಸ್ಫೋಟಕ ಸುದ್ದಿ ನಿಮ್ಮ ಮುಂದೆ. ಅಸಲಿಗೆ ಡಕಾಯಿತರ ಸುಳಿವು ಪೊಲೀಸರಿಗೆ ಸಿಕ್ಕಿದ್ದು ಹೇಗೆ ಗೊತ್ತಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಡಕಾಯಿತರು ಧಾರಾವಿ ಟೀಮ್ನವರು. ಇವರೆಲ್ಲರೂ ಕೂಡ ಮುಂಬೈನ ದೊಡ್ಡ ಸ್ಲಮ್ಮು, ಏಷ್ಯಾದಲ್ಲಿ ದೊಡ್ಡ ಸ್ಲಮ್ ಅಂತ ಕುಖ್ಯಾತಿ ಪಡ್ಕೊಂಡಿರೋದು ಧಾರಾವಿ ಸ್ಲಮ್. ಮುಂಬೈನಲ್ಲಿ ಆ ಸ್ಲಮ್ ಇದೆ. ಅಲ್ಲಿ ಕೊಳಗೇರಿ ಸ್ಲಮ್ ಅಂದರೆ ಕೊಳಗೇರಿ ಅಂಥೇಳಿ. ಈ ಕೊಳಗೇರಿಯ ಡಕಾಯಿತಿ ಇವರೆಲ್ಲರೂ ಕೂಡ ಅಲ್ಲಿನ ನಿವಾಸಿಗಳೇ ಇಲ್ಲಿ ಬಂದು ಡಕಾಯಿತಿ ಮಾಡ್ಕೊಂಡು ಹೋಗಿರೋದು ಅಂತ ಸಿಕ್ಕಾಕೊಂಡಿದ್ದು ಹೇಗೆ? ಹಾಗಾದರೆ ಧಾರಾವಿ ತಂಡ ಇತ್ತಲ್ಲ, ಈ ಧಾರಾವಿ ಟೀಮ್, ಇವರು ಒಳಗಡೆ ಯಾವಾಗಲೂ ಹಾಗೇನೆ, ಈ ಕಳ್ತನ ಮಾಡಿದಾಗಲೂ ದೊಡ್ಡ ಹಣ ಸಿಕ್ಕಿದಾಗಲೂ ಆ ಟೀಮ್ ಇರ್ತಾರಲ್ಲ, ಆ ಟೀಮಲ್ಲಿ ಎಷ್ಟು ಜಾಸ್ತಿ ಜನ ಇರ್ತಾರೋ ಅಷ್ಟು ಜಾಸ್ತಿ ಜಗಳ ಶುರುವಾಗ್ತವೆ. ಕಾರಣ ಏನು ಅಂದರೆ ಪಾಲು ಹಂಚ್ಕೊಳ್ಳೋದು. ನನಗೆ ಜಾಸ್ತಿ ಬರಬೇಕಾಗಿತ್ತು, ಕಾರ್ ಓಡಿಸ್ತವ್ ನಾನು, ಜಾಸ್ತಿ ಲೂಟಿ ಮಾಡಿದವ್ ನಾನು, ಪ್ಲಾನ್ ಮಾಡಿದವನೇ ನಾನು ಪ್ಲಾನ್ ಮಾಡದಿದ್ರೆ ನೀವು ಮಾಡಿಬಿಡ್ತಾ ಇದ್ರಾ, ನನ್ನ ಕಾರು ಅಲ್ಲಿ ಪೊಲೀಸರು ಬರ್ತಾ ಇದ್ದಾಗ ತಪ್ಪಿಸಿದ್ದೆ ನಾನು ಬಸ್ ಪ್ಲಾನ್ ಹೇಳದೆ ಇದ್ದಿದ್ರೆ ಈ ಚಿನ್ನ ಹಣ ಎಲ್ಲ ಪೊಲೀಸರ ಪಾಲಾಗ್ಬಿಡ್ತಾ ಇತ್ತು. ಈ ರೀತಿ ಅವರವರಲ್ಲಿ ಒಂದು ಜಗಳ ಶುರುವಾಗ್ಬಿಡುತ್ತೆ. ನೋಡಿ, ಇಲ್ಲಿ ಲೂಟಿ ಮಾಡಿರೋದು ನಟೋರಿಯಸ್ ಮುಂಬೈನ ಧಾರಾವಿ ಗ್ಯಾಂಗ್. ಇದು ಮಹಾರಾಷ್ಟ್ರದ ಮುಂಬೈನ ಅತಿ ದೊಡ್ಡ ಸ್ಲಮ್ ಏರಿಯಾ ಧಾರಾವಿ. 10 ಜನ ಸೇರಿಕೊಂಡು ಕೋಟೆಕಾರು ಬ್ಯಾಂಕ್ ಲೂಟಿಗೆ ಮುಂಬೈನಲ್ಲೇ ಸ್ಕೆಚ್ ಹಾಕಿರ್ತಾರೆ. ಎಲ್ಲಿ, ಯಾವಾಗ, ಹೇಗೆ ಅಂತೆಲ್ಲ ಪಕ್ಕಾ ಪ್ಲಾನ್ ಮಾಡ್ಕೊಂಡಿರ್ತಾರೆ ಈ ಒಂದು ಗ್ಯಾಂಗ್. ದರೋಡೆ ಆಯಿತು, ಫೈನಲ್, ನಾವಿನ್ನು ದರೋಡೆ ಮಾಡಲೇಬೇಕು, ಎಲ್ಲ ರೆಡಿಯಾಗಿದೆ, ಪ್ಲಾನ್ ರೆಡಿಯಾಗಿದೆ ಅನ್ನುವ ಮುಂಚೆ ಒಂದಿಬ್ಬರನ್ನ ಏನು ಮಾಡಿಬಿಡ್ತಾರೆ ಇವರು, ಆಚೆ ಇಟ್ಬಿಡ್ತಾರೆ. ನಾವೇ ಮಾಡ್ಕೊಂಡ್ಬರ್ತೀವಿ, ನೀವೇನು ಬೇಕಾಗಿಲ್ಲ ಅಂತ. ಅಲ್ಲಿವರೆಗೂ ಇಟ್ಕೊಂಡು ಇನ್ನೇನು ಎಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರುವಂಥ ಟೈಮಲ್ಲಿ ಇಬ್ಬರನ್ನ ಏನು ಮಾಡಿಬಿಡ್ತಾರೆ ಇವರು, ಆಚೆ ಇಟ್ಬಿಡ್ತಾರೆ. ಇವರು ಇಬ್ಬರು ಬೇಕಾಗಿಲ್ಲ, ಇಷ್ಟೇ ಜನ ಸಾಕು ನಾವು ಅಂಥೇಳಿ. ಅದೇ ಸಿಟ್ಟಲ್ಲಿ ಲೋಕಲ್ನಲ್ಲಿ ದೊಡ್ಡ ದರೋಡೆ ಆಗುತ್ತೆ ಅಂಥೇಳಿ ಈ ಒಂದು ವಿಷಯ ಲೀಕ್ ಆಗುತ್ತೆ. ಗುಪ್ತಚರ ಇಲಾಖೆಗೂ ಸಿಕ್ಕಿತ್ತು ಧಾರಾವಿ ಗ್ಯಾಂಗ್ನ ದರೋಡೆಯ ಸಂಚು. ಮುಂಬೈನಲ್ಲೇ ದರೋಡೆಗೆ ಚಾನ್ಸ್ ಇದೆ ಅಂಥೇಳಿ ಅಲರ್ಟ್ ಆಗಿದ್ರು ಪೊಲೀಸರು. ಇವರು ಲೂಟಿ ಮಾಡಿದ್ರೆ ಇದರಲ್ಲಿ ಮಾಡಲ್ಲ, ಬಂದು ಮಂಗಳೂರಲ್ಲಿ ಲೂಟಿ ಮಾಡಲ್ಲ, ಮುಂಬೈನಲ್ಲೇ ಲೂಟಿ ಮಾಡ್ತಾರೆ, ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು ಅಂಥೇಳಿ ಆ ಒಂದು ವಿಷಯವನ್ನು ಯಾವ ಇಬ್ಬರನ್ನ ಗುಂಪಿಂದ ಆಚೆ ಇಟ್ರಲ್ಲ, ಸಿಟ್ಟು ಬಂದುಬಿಟ್ಟು ಅವ್ರೇನು ಮಾಡಿದ್ರು, ಅದನ್ನು ಆಚೆ ಹಾಕ್ಬಿಟ್ರು. ಮುಂಬೈ ಪೊಲೀಸರು ಏನು ಮಾಡ್ತಾರೆ, ಬಹಳ ಅಲರ್ಟ್ ಆಗಿಬಿಡ್ತಾರೆ. ಅದು ಮುಂಬೈನಲ್ಲ, ಮಂಗಳೂರಲ್ಲ, ಬಾರ್ಡ್ರಲ್ಲ, ದೊಡ್ಡ ಪ್ರಶ್ನೆ ಇಲ್ಲಿತ್ತು. ಮಂಗಳೂರು ಪೊಲೀಸರಿಗೆ ಮುಂಬೈನಿಂದ ಆಮೇಲೆ ಅವರೊಂದು ಮಾಹಿತಿ ಬಂದಿರುತ್ತಲ್ಲ, ಇಲ್ಲ ಇದು ಮಂಗಳೂರಲ್ಲಂತೆ ಅಂಥೇಳಿ ಒಂದು ಮಾಹಿತಿಯನ್ನು ಕೂಡ ಪೊಲೀಸರು ಕೊಡ್ತಾ ಇದ್ದಂತೆಯೇ ಈ ಸೀಕ್ರೆಟ್ ಇದೀಗ ಬಯಲಾಗಿದೆ. ತಮಿಳುನಾಡಲ್ಲಿ ಕಳ್ಳರ ಕಾರು ಯಾವಾಗ ಸಿಕ್ಕಾಕೊಳ್ತೋ ಎಲ್ಲ ರಹಸ್ಯಗಳು ಕೂಡ ಆಚೆ ಬಿದ್ದಿವೆ. ಡೆಡ್ಲಿ ಗ್ಯಾಂಗ್ನ ಒಬ್ಬನಿಗೆ ಡ್ರಾಪ್ ಕೊಟ್ಟಿದ್ದು ಲೋಕಲ್ ಬೈಕ್ ಸವಾರ. ಡೆಡ್ಲಿ ಗ್ಯಾಂಗಲ್ಲಿ ಒಬ್ಬ ಇದ್ನಲ್ಲ, ಇವನಿಗೆ ಡ್ರಾಪ್ ಕೊಟ್ಟವನೇ ಸ್ಥಳೀಯ ಬೈಕ್ ಸವಾರ. ಯಾರು? ಕೋಟೆಕಾರಲ್ಲಿ ಕಾರಿಂದ ಇಳಿದು ಬೈಕ್ ಹತ್ಕೊಂಡಿದ್ದ ಈ ಆರೋಪಿ ರಾಜೇಂದ್ರನ್. ಈ ಆರೋಪಿ ಇವನೇ ಬೈಕ್ ಹತ್ಕೊಂಡಿದ್ದು, ಯಾರೋ ಲೋಕಲ್ ಪರ್ಸನ್ ಅವನಿಗೆ ಡ್ರಾಪ್ ಕೊಟ್ಟಿರ್ತಾನೆ. ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮುಂಬೈಗೆ ಎಸ್ಕೇಪ್ ಆಗಿಬಿಟ್ಟಿದ್ದ. ಸದ್ಯ ಬೈಕನ್ನು ಪತ್ತೆ ಹಚ್ಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮಂಗಳೂರಿನ ಪೊಲೀಸರು. ಆಪರೇಷನ್ ಹೇಗಿತ್ತು ಅಂತ ಹೇಳಿದ್ರೆ, ಮಂಗಳೂರು ಪೊಲೀಸರ ಆಪರೇಷನ್ ಈ ಥರ ಇತ್ತು. ಮಂಗಳೂರು ಪೊಲೀಸರಿಗೆ ದೊಡ್ಡ ಕಗ್ಗಂಟಾಗ್ಬಿಟ್ಟಿತ್ತು. ಸಹಜವಾಗಿ ದೊಡ್ಡ ಒಂದು ಲೂಟಿಯಾಗಿದೆ. ಹೆಚ್ಚು ಕಡಿಮೆ 12 ಕೋಟಿ 14 ಕೋಟಿ, ಒಂದು 20 kg ಚಿನ್ನ, ಒಂದು 10 ರಿಂದ 15 ಲಕ್ಷ ರೂಪಾಯಿಯಷ್ಟು ಹಣ. ಯಾಕಿನ್ನ ಹಿಡಿದಿಲ್ಲ ಸಹಜವಾಗಿ ಕೇಳ್ತಾರೆ. ಕಗ್ಗಂಟಾಗ್ಬಿಟ್ಟಿತ್ತು ಅವ್ರಿಗೆ. ರಾಜ್ಯ ಗುಪ್ತಚರ ಇಲಾಖೆಯ ಸಹಾಯವನ್ನು ಪಡ್ಕೊಂಡು ಈ ಆಪರೇಷನ್ ಸಕ್ಸಸ್ ಮಾಡಿದ್ದಾರೆ. 5 ತಂಡ ಕಳ್ಳರ ಬೆನ್ನು ಬಿದ್ದಿದ್ರೆ, ಕಳ್ಳರನ್ನು ಚೇಸ್ ಮಾಡಿಕೊಂಡು 5 ತಂಡ ಇದ್ದರೆ, ಇನ್ನು 3 ತಂಡ ಏನು ಮಾಡಿದ್ರು, ಈ ಗುಪ್ತಚರ ಇಲಾಖೆ ಕಡೆಯಿಂದ ಬಂದಂಥ ಮಾಹಿತಿ ಆಧರಿಸಿ ಮುಂಬೈಗೆ ತೆರಳಿದ್ರು. ಸ್ಟ್ರೈಟ್ ಅವೇ ಮುಂಬೈಗೆ ಹೋಗ್ಬಿಟ್ರು. ಕಳ್ಳರು ಎಲ್ಲಾದರೂ ಇರಲಿ, ಅದು ಕಳ್ಳರನ್ನು ಚೇಸ್ ಮಾಡ್ಕೊಂಡು 5 ಟೀಮ್ ಇರುತ್ತಲ್ಲ, ಇನ್ನು 3 ಟೀಮ್ ಏನು ಮಾಡಿಬಿಟ್ರು, ಗುಪ್ತಚರ ಇಲಾಖೆ ಮಾಹಿತಿ, ನೋಡಪ್ಪ ಮುಂಬೈ ಧಾರಾವಿ ಸ್ಲಮ್ಮು ಈ ಥರದೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇವರೊಂದು ದೊಡ್ಡ ಡಕಾಯಿತಿ ಮಾಡಬೇಕು ಅಂತ ಪ್ಲಾನ್ ಮಾಡಿದರು. ಆ ಡಕಾಯಿತಿ ನಿಮ್ಮ ಮಂಗಳೂರಿಂದ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ, ಇಂತಿಂಥ ಟೀಮ್ ಅವರೇ, ಇದರಲ್ಲಿ ಇಬ್ಬರು ಸಿಕ್ಕಿಬಿದ್ದವ್ರು ಈ ಥರ ಮಾಹಿತಿ ಕೊಟ್ಟಿದ್ದಾರೆ ಅಂದಾಗ ಕಳ್ಳರನ್ನು ತಲಾಶ್ ಮಾಡೋಕ್ಕೆ 5 ಟೀಮ್ ಈ ಕಡೆ, 3 ಟೀಮ್ ಏನು ಮಾಡ್ತಾರೆ, ಸ್ಟ್ರೈಟ್ ಅವೇ ದೇ ವೆಂಟ್ ಟು ಧಾರಾವಿಗೆ ಅವ್ರು ಹೋದರು. ಮುರುಗುಂಡಿ ದೇವರ್ ಮತ್ತು ಗ್ಯಾಂಗ್ ಇದರಲ್ಲಿ ಶಾಮೀಲಾಗಿರುವ ಬಗ್ಗೆ ಸುಳಿವು ಸಿಗುತ್ತೆ ಇವರಿಗೆ. ಮಂಗಳೂರಿಂದ ಕೇರಳದಿಂದ ತಮಿಳುನಾಡಿಗೆ ಈ ಒಂದು ಗ್ಯಾಂಗ್ ಹೋಗಿತ್ತು. ಚಿನ್ನದ ಚೀಲದ ಸಮೇತ 700 ಕಿಲೋಮೀಟರ್ನಷ್ಟು ದೂರ ಕಾರಲ್ಲೇ ಇವರು ಟ್ರಾವೆಲ್ ಮಾಡಿದ್ರು. ತಮಿಳುನಾಡಿನ ತಿರುನಲ್ವೇಲಿಗೆ ಫಿಯೇಟ್ ಕಾರಲ್ಲೇ ಪ್ರಯಾಣ ಮಾಡ್ತಾರೆ. ಅಜ್ಞಾತ ಸ್ಥಳದಲ್ಲಿ ಕಾರನ್ನು ಬಿಟ್ಟುಬಿಟ್ಟು ಚಿನ್ನದ ಜೊತೆ ಎಲ್ಲರೂ ಯಾವ್ಯಾವ ದಿಕ್ಕು ಬರುತ್ತೋ ಅವರಿಗೆ ಅಲ್ಲಿಗೆ ಪರಾರಿಯಾಗಿಬಿಡ್ತಾರೆ. 2 ತಿಂಗಳ ಹಿಂದೆನೇ ಮಂಗಳೂರಿಗೆ ಬಂದಿದ್ದು ಈ ಕಿಂಗ್ ಪಿನ್ ಮುರುಗುಂಡಿ ದೇವರ್. ಅವನು ಸ್ಥಳ ಮಹಜರು ಮಾಡಬೇಕಲ್ಲ, ಅಕ್ಲಮಟೈಸ್ ಆಗಬೇಕು.
ಒಂದು ಕ್ರಿಕೆಟ್ ತಂಡ ಇನ್ನೊಂದು ದೇಶಕ್ಕೆ ಹೋದಾಗ ಏಕಾಏಕಿ ಇವತ್ತು ರಾತ್ರಿ ಇಳಿದ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ಮ್ಯಾಚ್ ಆಡ್ಬಿಡಲ್ಲ. ಅಲ್ಲಿನ ಹವಾಗುಣ, ಪಿಚ್ಚು, ಅಲ್ಲಿ ಪ್ರಾಕ್ಟೀಸು, ಅಲ್ಲಿನ ಬಿಸಿಲ, ಚಳಿಯ, ಅದಕ್ಕೊಂದು ವೆದರ್ಗೆ ಹೊಂದ್ಕೋಬೇಕಲ್ಲ. ಆ ರೀತಿ 2 ತಿಂಗಳ ಮುಂಚೆನೇ ಬಂದಿದ್ದಾನೆ ಯಾರು, ಮುರುಗುಂಡಿ ದೇವರ್. ಕೋಟೆಕಾರು ಬ್ಯಾಂಕ್ ಪರಿಸರದಲ್ಲಿ ಸುತ್ತಾಡಿಕೊಂಡು ತುಂಬ ಮಾಹಿತಿ ಕಲೆ ಹಾಕ್ತಾನೆ. ಏನಿದು ಬ್ಯಾಂಕು, ಯಾವ ಥರ, ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ, ಎಷ್ಟು ಜನ ಕೆಲಸ ಮಾಡ್ತಾರೆ, ಅಂದಾಜು ಇದರಲ್ಲಿ ಎಷ್ಟು ಹಣ ಇರಬಹುದು, ಚಿನ್ನ ಇರಬಹುದು, ಎಲ್ಲ ಮಾಹಿತಿ ಕಲೆ ಹಾಕ್ಕೊಳ್ತಾನೆ. ಇದಾದ ಮೇಲೆ ಒಂದು ಸ್ಕೆಚ್ ಬರ್ಕೊಳ್ತಾನೆ ಇವನು. ಆಮೇಲೆ ಏನು ಮಾಡ್ತಾನೆ, ತಮಿಳ್ನಾಡಿಗೆ ತೆರಳ್ತಾನೆ. ಪಕ್ಕಾ ಪ್ಲಾನ್ ಜೊತೆಗೆ ತಮಿಳ್ನಾಡಿಗೆ ತೆರಳಿದವನು ಮತ್ತೆ ವಾಪಸ್ ಬರ್ತಾನೆ ಇವನು, ಮುರುಗುಂಡಿ ದೇವರ್. ಪ್ರಕಾಶ್ ಅಲಿಯಾಸ್ ಜೋಶ್ವಾ, ಮನಿವೆನನ್ ಹಾಗೂ ಇತರೆ 6 ಜನರ ಜೊತೆಗೆ ಇವನು ಬರ್ತಾನೆ. 5 ಜನರಷ್ಟೇ ಫಿಯಟ್ ಕಾರಲ್ಲಿ ಬಂದು ದರೋಡೆಯನ್ನು ಮಾಡ್ಕೊಂಡು ಹೋಗಿದ್ರು. ಉಳಿದವರು ಬೇರೆ ಬೇರೆ ಜಾಗಗಳಲ್ಲಿ ನಿಂತ್ಕೊಂಡು ಸಿಗ್ನಲ್ ಕೊಡೋದು, ಈ ದಿಕ್ಕಲ್ಲಿ ಹೋಗಿ ಅಂತ ಹೇಳೋದು, ಅಥವಾ ದರೋಡೆಗೆ ಸಹಕರಿಸೋದು ಏನೋ ಒಂದು ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಮುಗಿಸಿ ತಮ್ಮ ಊರಿಗೆ ಹೋಗಿ ಸೆಟ್ಲ್ ಆಗಿಬಿಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಇದೇ ವೇಳೆ ತಿರುನಲ್ವೇಲಿ ಅನ್ನೋ ಪ್ರದೇಶದಲ್ಲಿ ಈ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಇಲ್ಲಿ. ಸೊ ಓವರಾಲ್ ಆಗಿ ಒಂದು ಧಾರಾವಿಯಲ್ಲಿ ಒಂದು ದೊಡ್ಡ ಗುಂಪು ಸೇರ್ಕೊಂಡು ಪ್ಲಾನ್ ಮಾಡಿ ಒಂದಿಬ್ಬರನ್ನ ಆಚೆ ಹಾಕಿದ್ದ ಪರಿಣಾಮವಾಗಿ ಇಷ್ಟು ಜನ ಇದೀಗ ಸಿಕ್ಕಾಕೊಂಡಿದ್ದಾರೆ. ಲೀಡರ್ಸ್ಗಳಿಗೆ ಆದಿತ್ಯ ಇದ್ದಾರೆ. ಆದಿತ್ಯ, ಈಗ ಉಳಿದವರು ಎಲ್ಲಿ ಅಂತ ಪ್ರಶ್ನೆ ಇದೆ ಆದಿತ್ಯ. ಈಗ ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿದ್ರು 5 ತಂಡ ಕಳ್ಳರ ಬೆನ್ನು ಬಿದ್ದರೆ 3 ತಂಡ ಸ್ಟ್ರೈಟ್ ಅವೇ ಮುಂಬೈಗೆ ಹೋಗ್ತಾರೆ, ತಮಿಳುನಾಡಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಉಳಿದವರ ಕಥೆ ಏನು, ಇಲ್ಲಿವರೆಗೆ ಇನ್ನೂ ಎಷ್ಟು ರಿಕವರಿ ಆಗಬೇಕಾಗಿದೆ, ಏನ್ ತರ ಕಥೆ ಇದು ಅಂತ? ರಮಕಾಂತ್, ಈಗ ನಿನ್ನೆ 3 ಸಿಕ್ಕಿರುವಂತದ್ದೇ ಈ ಒಂದು ಪ್ರಕರಣಕ್ಕೆ ಒಂದು ದೊಡ್ಡ ಲೀಡ್ ಅಂತ ಹೇಳಿ ಹೋಗ್ಬೋದು. ಯಾಕಂದ್ರೆ ಆ ಪ್ರಕರಣದ ಕಿಂಗ್ ಪಿನ್ ಆರೋಪಿ ಯಾರಿದ್ದಾನೆ, ಮುರುಗಂಡಿ ಅನ್ನುವಂಥವನು, ಈತನನ್ನ ಪೊಲೀಸರು ಈತನಿಗೆ ಕೆಡ್ಡವನ್ನ ತೋಡಿದ್ದಾರೆ. ಈತನೇ ಎಲ್ಲ ಪ್ಲಾನ್ ಅನ್ನ ಮಾಡಿದ್ದ. ಈತ 1-2 ತಿಂಗಳ ಹಿಂದೆನೆ ಇಲ್ಲಿ ಮಂಗಳೂರು ಭಾಗಕ್ಕೆ ಬಂದಿದ್ದ. ಸ್ಥಳೀಯರ ನೆರವನ್ನ ಕೂಡ ಪಡೆದುಕೊಂಡು ಯಾವ ತರ ಎಲ್ಲ ದರೋಡೆ ಮಾಡ್ಕೋಬಹುದು ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದು ಮುಂಬೈಗೆ ಹೋಗಿ ಅಲ್ಲಿ ಸ್ಕೆಚ್ ಅನ್ನ ಮಾಡುವ ಸಂದರ್ಭ ಒಂದು 10 ಜನ ಸೇರ್ಕೊಂಡು ಒಂದು ಸ್ಕೆಚ್ ಅನ್ನ ಮಾಡುವ ಸಂದರ್ಭ ಒಂದು ಇಬ್ಬರನ್ನ ಅವರು ಈ ಒಂದು ಪ್ಲಾನ್ ಇಂದ ಹೊರಗಡೆ ಇಡ್ತಾರೆ. ಆ ಹೊರಗಡೆ ಇಟ್ಟಂತ ಸಿಟ್ಟಿನಲ್ಲಿ ಅವರು ಏನು ಆ ಪ್ಲಾನ್ ಬಗ್ಗೆ ಲೀಕ್ ಮಾಡ್ತಾರೆ ಮಾಹಿತಿಯನ್ನ. ಇದಾದ ಕೂಡಲೇ ಅಲ್ಲಿನ ಮುಂಬೈನ ಪೊಲೀಸ್ ಇಲಾಖೆ, ಅಲ್ಲಿನ ಇಂಟೆಲಿಜೆನ್ಸ್ ಅಲರ್ಟ್ ಆಗಿರುತ್ತೆ. ಅವರ ತಲೆಯಲ್ಲಿ ಇದು ಮುಂಬೈ ಭಾಗದಲ್ಲೇ ಈ ತರ ದರೋಡೆ ನಡಬಹುದೇನೋ ಅನ್ನುವಂತ ರೀತಿಯ ಅಲರ್ಟ್ ಆಗಿರ್ತಾರೆ. ಇವರನ್ನ ಫಾಲೋ ಮಾಡ್ತಾ ಇರ್ತಾರೆ, ಇವರ ಚಲನವಲನಗಳನ್ನ. ಆದ್ರೆ ಆ ದರೋಡೆ ಕರ್ನಾಟಕದಲ್ಲಿ ನಡೆಯುತ್ತೆ. ಪೊಲೀಸರಿಗೂ ಕೂಡ ಆತನ ಆ ಒಂದು ಗ್ಯಾಂಗ್ ನ ಒಳಜಗಳದಿಂದ ಏನು ಸೋರಿಕೆಯಾದಂತಹ ಮಾಹಿತಿಯಿಂದಲೇ ಇವರು ದರೋಡೆಯನ್ನ ಮಾಡಿರಬಹುದು ಅನ್ನುವಂತ ಆಧಾರದಲ್ಲಿ ಈಗ ತನಿಖೆ ನಡೀತಾ ಇರುವಂತದ್ದು. ಈಗ 3 ಈ ಒಂದು ತನಿಖೆಯಿಂದಾಗಿ ಈಗ ಸಿಕ್ಕಿಬಿದ್ದಿರುವಂತದ್ದು. ಈಗ ಇನ್ನು ಉಳಿದಂತವರಿಗೂ ಕೂಡ ಶೋಧ ನಡೀತಾ ಇದೆ. ಮತ್ತು ನಿನ್ನೆ ಕಮಿಷನರ್ ಅವರು ಕೂಡ ಈ ಬಗ್ಗೆ ಮಾಹಿತಿ ನೀಡುವ ಸಂದರ್ಭ ಸ್ಥಳೀಯರು ಇದರಲ್ಲಿ ಪ್ರಮುಖವಾಗಿ ಭಾಗವಹಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಆ ಸ್ಥಳೀಯರು ಯಾರು ಅನ್ನುವಂತ ದೃಷ್ಟಿಕೋನದಲ್ಲಿ ಕೂಡ ತನಿಖೆ ನಡೀತಾ ಇದೆ. ಇಷ್ಟು ದಿನ ಮುಂಬೈನ ಒಂದು ಧಾರಾವಿ ಗ್ಯಾಂಗ್ ನ ಒಂದು ಬಗ್ಗೆ ತಲಾಶ್ ನಡೀತಾ ಇತ್ತು. ಇನ್ನು ಮಂಗಳೂರು ಗ್ಯಾಂಗ್ ನಲ್ಲಿ ಇದ್ರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅನ್ನೋ ಆಧಾರದಲ್ಲೂ ಕೂಡ ತನಿಖೆ ನಡೀಲಿಕ್ಕೆ ಇರುವಂತದ್ದು. ಇವರು ಅಲ್ಲಿ ಬರ್ಬೇಕಾದ್ರೇನೆ ಏನು ಮಂಗಳೂರಿಗೆ ಎಂಟ್ರಿ ಆಗುವ ಸಂದರ್ಭದಲ್ಲಿ ಆ ಫಿಯಟ್ ಕಾರ್ ಏನು ಉಪಯೋಗ ಮಾಡಿದ್ರೆ ಇದಕ್ಕೆ ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ಅನ್ನು ಅಳವಡಿಸಿದ್ರೆ ಅಥವಾ ಮಂಗಳೂರು ಭಾಗಕ್ಕೆ ಬಂದು ಅಳವಡಿಸಿದ್ರೆ, ಇದು ಕೂಡ ಈಗ ತನಿಖೆಯಿಂದ ಹೊರಬರಬೇಕಾಗಿರುವಂತದ್ದು. ಈಗ ಮೊನ್ನೆ ದಿವಸದಲ್ಲಿ ಅವರು ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ಏನು ಬಳಸಿದ್ರು, ಇದರಿಂದ ತನಿಖೆಯನ್ನು ಹಾದಿ ತಪ್ಪಿಸಬಹುದು ಅನ್ನುವಂತ ಯೋಚನೆ ಅವರಿಗೆ ಇತ್ತು. ಆದ್ರೆ ಆ ಕಾರ್ ಏನು ಅಜ್ಞಾತ ಸ್ಥಳದಲ್ಲಿ ಪತ್ತೆಯಾಗಿತ್ತು, ಅದರ ಚೇಸಿಸ್ ನಂಬರ್ ನ ಆಧಾರದಲ್ಲಿ ಅದರ ನಿಜವಾದ ಮಾಲೀಕನನ್ನ ವಿಚಾರಣೆಗೆ ಒಳಪಡಿಸಿ ಆ ಬಳಿಕ ಈಗ ಈ ಒಂದು ಗ್ಯಾಂಗಿಗೆ ಕೆಡ್ಡ ತೋಡಿರುವಂತದ್ದು. ಇದೇ ಮಾದರಿಯಲ್ಲಿ ಇನ್ನುಳಿದಂತವರು ಕೂಡ ಸೇವೆ ಸಿಕ್ಕುವಂತ ಒಂದು ಸಾಧ್ಯತೆ ಇದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.